ಯೂಟ್ಯೂಬರ್ ಖಾಜಾ ಆಟ್ ಮುಕ್ಕಳಪ್ಪ ಮದುವೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೆತ್ತವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾಳೆ ಯುವತಿ. ಹೆತ್ತವರ ವಿರುದ್ಧವೇ ತಿರುಗಿ ಬಿದ್ದಂತ ಟ್ವಿಸ್ಟ್ ಕಹಾನಿ ಇದು. ಯುವತಿ ಗಾಯತ್ರಿ ಇದೀಗ ತಂದೆಯವರ ಹಾಗೆ ತಾಯಿ ವಿರುದ್ಧವೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವಿಬ್ರೂ ಕೂಡ ಪ್ರೀತಿಸಿ ಮದುವೆ ಆಗಿದ್ದೇವೆ. ಮದುವೆ ಬಳಿಕ ನಮ್ಮ ತಾಯಿ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದಾಳೆ. ಅದಕ್ಕೆ ಬೇಕಾದ ಎಲ್ಲಾ ದಾಖಲೆಗಳು ನನ್ನ ಬಳಿ ಇದೆ ಅಂತ ಗಾಯತ್ರಿ ಬಹಳ ಸ್ಪಷ್ಟವಾಗಿ ವಿಡಿಯೋ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ದು ಲವ್ ಜಿಹಾದ್ ಅಲ್ಲ, ಅದು ಎಲ್ಲವೂ ಕೂಡ ಸುಳ್ಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಹೆತ್ತವರಿಗೆ ಮೈಂಡ್ ವಾಶ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾಳೆ ಯುವತಿ ಗಾಯತ್ರಿ. ಇದೀಗ ಮುಕ್ಕಳಪ್ಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಇದ್ದೀವಿ. ಮದುವೆ ವಿಚಾರ ಬಹಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿ ಇನ್ಸ್ಟಾಗ್ರಾಮ್ ನಲ್ಲಿ ಯುವತಿ ಗಾಯತ್ರಿ ಬರುವ ಮೂಲಕ ನೋಡಿ, ನನ್ನ ಗಂಡನ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ನನ್ನ ತಂದೆ ತಾಯಿಗೆ ಒಂದಿಷ್ಟು ಮೈಂಡ್ ವಾಶ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಲವ್ ಜಿಹಾದ್ ಆಗಿಲ್ಲ, ಇಲ್ಲಿ ನಾವು ಪ್ರೀತಿಸಿ ಮದುವೆ ಹಾಕಿದ್ದೀವಿ ಅಂತ ಒಂದಿಷ್ಟು ಗಾಯತ್ರಿ ಬಹಳ ಸ್ಪಷ್ಟನೆ ಕೊಡುವಂತ ಕೆಲಸವೂ ಕೂಡ ಮಾಡಿರುವಂತದ್ದು. ಒಂದ್ ಕಡೆ ತಂದೆ ತಾಯಿ ವಿರುದ್ಧವೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮದುವೆ ಆದಂತ ಸಂದರ್ಭದಲ್ಲಿ ತಾಯಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಅದಕ್ಕೆ ಬೇಕಾದ ಇಂಥ ಎಲ್ಲಾ ದಾಖಲೆಗಳು ನನಗೆ ಇದೆ, ನನ್ನ ಬಳಿ ಇವೆ. ನಾನು ಮುಂದಿನ ದಿನಗಳಲ್ಲಿ ಬಿಡುವಂತ ಕೆಲಸವೂ ಕೂಡ ಮಾಡ್ತೀನಿ ಅನ್ನುವಂತ ರೀತಿಯಾಗಿ ಗಾಯತ್ರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ವಿಡಿಯೋಗಳ ಮಾಡುವ ಮೂಲಕ ಸಾಕಷ್ಟು ಹೆಸರನ್ನ ಮಾಡಿದಂಥ ಯೂಟ್ಯೂಬರ್ ಖಾಜಾ ಅಲಿಯಾಸ್ ಮುಕ್ಕಳಪ್ಪ ಇದೀಗ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರುವಂಥದ್ದು. ಒಂದಿಷ್ಟು ಕಾನೂನು ಪ್ರಕಾರವೇ ನಾವು ಮದುವೆಯನ್ನ ಆಗಿದ್ದೀವಿ, ಎಲ್ಲವೂ ಕೂಡ ಹಾಕಿದೆ. ಆದರೆ ನಮ್ಮ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಗಾಯತ್ರಿ ಬಹಳ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಮ್ಮ ತಂದೆ ತಾಯಿಗೆ ಒಂದಿಷ್ಟು ಸಂಘಟನೆಗಳಾಗಿರ್ಬೋದು, ಒಂದಿಷ್ಟು ವ್ಯಕ್ತಿಗಳಾಗಿರ್ಬೋದು, ಈ ರೀತಿಯಾದಂತಹ ಮೈಂಡ್ ವಾಶ್ ಮಾಡಿದ್ದಾರೆ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಆರೋಪವನ್ನ ಸಹಜವಾಗಿ ಮಾಡ್ತಾ ಇದ್ದಾರೆ. ಒಂದೊಂದಿಷ್ಟು ಗಮನಿಸ್ತಾ ಹೋಗೋಣ ಗಾಯತ್ರಿ ಯಾವ ರೀತಿಯಾದಂತಹ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹರ್ಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗ. ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದ ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದ್ರೂ ಅಪಾಯ ಆದ್ರ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವ್ರೇನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹರ್ಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗ. ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದ ಈಗ ಯಾರ ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದ್ರೂ ಅಪಾಯ ಆದ್ರ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮವ್ವ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವ್ರೇನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ.